ಹಲೋ ಸ್ಟೂಡೆಂಟ್ಸ್, ಓದ್ ಕ್ಲಾಸಲ್ಲಿ ನಾನು ನಿಮಗೆ ಎರಡನೇ ಜಾಗತಿಕ ಯುದ್ಧ 1939ರಿಂದ 1945 ಇದರ ಬಗ್ಗೆ ಈ ಒಂದು ಇಂಟ್ರೊಡಕ್ಷನ್ ಬಗ್ಗೆ ಪೀಠಿಕೆಯ ಬಗ್ಗೆ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈ ಸ್ವಲ್ಪ ಕಾರಣಗಳ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ಸಾಗಿ ಹೇಳಿದೆ. ಅದೇ ರೀತಿಯಾಗಿ ಈ ಕಾರಣಗಳಲ್ಲಿ ಈ ಒಂದು ಫಸ್ಟ್ ಪಾಯಿಂಟ್ ಯಾವುದು ಅಂತಂತಂದರೆ ಈ ಒಂದು ಟ್ರೀಟಿ ಆಫ್ ವರ್ಸೈಲ್ಸ್. ಸೆಕೆಂಡ್ ಪಾಯಿಂಟ್ ಎಕ್ಸ್ಪೈನೇಷನ್ಸ್ ಪಾಲಿಸಿ ಆಫ್ ಜಪಾನ್ ಅಂಡ್ ಇಟಲಿ, ರೈಸ್ ಆಫ್ ಡಿಕ್ಟೇಟರ್ಸ್. 4 ಪಾಯಿಂಟ್ colonial and commercial rivalry. ನೆಕ್ಸ್ಟ್ ಪಾಯಿಂಟ್ ದ ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಏನು ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್ ಅಂತಂತಂದರೆ ಇದರ ಅರ್ಥ ಏನು ಅಂತಂತಂದರೆ ಈ ಒಂದು ರಾಷ್ಟ್ರಗಳ ಸಂಘದ ವಿಫಲತೆ. ಏನು ರಾಷ್ಟ್ರ ಸಂಘ ಸ್ಥಾಪನೆಯಾಗಿತ್ತು. ಈ ವಿಶ್ವಸಂಸ್ಥೆಗಿಂತ ಹಿಂದೆ ರಾಷ್ಟ್ರ ಸಂಘ ಅಂತಕ್ಕಂಥ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಸ್ಥಾಪನೆಯಾಗಿರುತ್ತೆ. ಆ ಸಂಸ್ಥೆ ಸಂಪೂರ್ಣವಾಗಿ ಯಾವ ರೀತಿ ವಿಫಲತೆ ಆಯಿತು, ಆ ವಿಫಲತೆಯಿಂದಾಗಿ ಯಾವ ರೀತಿಯಾದಂತಹ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ರಾಷ್ಟ್ರ ಸಂಘ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಈ ರಾಷ್ಟ್ರ ಸಂಘ ಅಂತಕ್ಕಂಥದ್ದು 1920ರಲ್ಲಿ ಸ್ಥಾಪನೆ ಆಗುತ್ತೆ. ಆದರೆ ಈ ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಅಮೆರಿಕ ಪಡ್ಕೊಂಡಿರಲ್ಲ. ಅದಕ್ಕೋಸ್ಕರವಾಗಿ ಇದು ಈ ರಾಷ್ಟ್ರ ಸಂಘ ವಿಫಲತೆ ಆಗುತ್ತೆ. ಯಾಕೆಂದರೆ ಇಡೀ ಜಗತ್ತಲ್ಲಿ ಅತ್ಯಂತ ಪವರ್ಫುಲ್ ರಾಷ್ಟ್ರ ಯಾವುದು ಅಂತಂತಂದರೆ ಈ ಒಂದು ಅಮೆರಿಕನೇ ಅದರ ಸದಸ್ಯ ರಾಷ್ಟ್ರವನ್ನು ಪಡ್ಕೊಂಡಿರಲ್ಲ. ಫಸ್ಟು ಈ ರಾಷ್ಟ್ರ ಸಂಘಗಳಿಂದ ಹೊರಗಡೆ ಈ ಒಂದು ಜಪಾನ್ ಬರುತ್ತೆ. ಜಪಾನ್ ಬಂದ ನಂತರ ಎಲ್ಲ ರಾಷ್ಟ್ರವೂ ಸಹ ರಾಷ್ಟ್ರ ಸಂಘದಿಂದ ಹೊರಬಂದು ಫಸ್ಟ್ ವರ್ಲ್ಡ್ ವಾರ್ಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ಗೂ ಸಹ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಇದರಲ್ಲಿ ಪಾಯಿಂಟ್ ನಂಬರ್ 5, ಫೇಲ್ಯೂರ್ ಆಫ್ ದ ಲೀಗ್ ಆಫ್ ನೇಷನ್ಸ್. ದ ಲೀಗ್ ಆಫ್ ನೇಷನ್ಸ್ ಬಿಕೇಮ್ ಟು ವೀಕ್ ಅಂಡ್ ದ ಲೀಗ್ ಡಿಡ್ ನಾಟ್ ಹ್ಯಾವ್ ಇಟ್ಸ್ ಓನ್ ಆರ್ಮಿ. ಇಟ್ ವಾಸ್ dominated by the few countries like England and France. USA remained out the league. As a result, the legal totally failed in the peace in Europe when was the growing between the two groups. The legal remained the silent, taking the advantage of this. Japan invaded the Manchuria in China. ಮಂಚೂರಿಯಾ ಅಂತಕ್ಕಂಥದ್ದು ಈ ಒಂದು ಚೀನಾ ದೇಶದಲ್ಲಿ ಬರುತ್ತೆ. ಇಟಲಿ invaded the Abyssinia and Germany invaded the Rhineland and the Austria. The League Nations failed the aggressions and also the arms race. It was the League of Nations had lost its did respect. It was said that the leaders who could have controlled the situation were not seniors in their approach. ಏನು ಈ ರಾಷ್ಟ್ರ ಸಂಘದ ವಿಫಲತೆ, ಇದರ ಈ ಒಂದು ಕನ್ನಡ ಅರ್ಥ ಏನು ಅಂತಂತಂದರೆ ರಾಷ್ಟ್ರಗಳ ಸಂಘವು ಬಹಳ ದುರ್ಬಲಗೊಂಡು ಅಸಮರ್ಥವಾಗಿತ್ತು. ರಾಷ್ಟ್ರ ಸಂಘ ತನ್ನದೇ ಆದ ಯಾವುದೇ ಸೇನೆ ಹೊಂದಿರಲಿಲ್ಲ. ಇದು ಕೆಲವೇ ರಾಷ್ಟ್ರಗಳಾದ ಇಂಗ್ಲೆಂಡ್, ಫ್ರಾನ್ಸ್ನಲ್ಲಿ ಹಿಡಿತದಲ್ಲಿತ್ತು. ಅಮೆರಿಕ ರಾಷ್ಟ್ರ ಸಂಘದಿಂದ ಹೊರ ಉಳಿದ ಪರಿಣಾಮವಾಗಿ ರಾಷ್ಟ್ರ ಸಂಘ ಯುರೋಪಿನ ಶಾಂತಿ ಕಾಪಾಡುವಲ್ಲಿ ವಿಫಲಗೊಂಡಿತು. ಇದು ವೆರಿ ವೆರಿ ಇಂಪಾರ್ಟೆಂಟು. ಅಮೆರಿಕ ರಾಷ್ಟ್ರ ಸಂಘದಿಂದ ಅಮೆರಿಕ ಅಂತಕ್ಕಂಥದ್ದು ರಾಷ್ಟ್ರ ಸಂಘದಿಂದ ಹೊರಗುಳಿದ ಪರಿಣಾಮವಾಗಿ ರಾಷ್ಟ್ರ ಸಂಘ ಯುರೋಪ್ನಲ್ಲಿ ಶಾಂತಿ ಕಾಪಾಡುವಲ್ಲಿ ವಿಫಲಗೊಂಡಿತು. ಎರಡು ಬಣಗಳ ಮಧ್ಯೆ ವೈರತ್ವ ಹೆಚ್ಚಾಗದಾಗ ರಾಷ್ಟ್ರ ಸಂಘ ತಟಸ್ಥವಾಯಿತು. ಈ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಜಪಾನ್ ಚೀನಾದ ಮಂಚೂರಿಯಾದ ಮೇಲೆ ದಾಳಿ ಮಾಡಿತು. ಇಟಲಿ ಅಬಿಸಿನಿಯಾದ ಮೇಲೆ ಮತ್ತು ಜರ್ಮನಿಯ ರೈನ್ಲ್ಯಾಂಡ್ ಮತ್ತು ಆಸ್ಟ್ರಿಯಾದ ಮೇಲೆ ದಾಳಿ ಮಾಡಿದವು. ಈ ದಾಳಿಗಳನ್ನು ತಡೆಗಟ್ಟುವಲ್ಲಿ ರಾಷ್ಟ್ರ ಸಂಘ ವಿಫಲವಾಯಿತು ಹಾಗೂ ಶಸ್ತ್ರಾಸ್ತ್ರಗಳ ಪೈಪೋಟಿ ತಡೆಗಟ್ಟಲಾಗಲಿಲ್ಲ. ಇದರಿಂದ ರಾಷ್ಟ್ರಗಳ ಸಂಘ ತನ್ನ ವಿಶ್ವಾಸಾರ್ಹತೆಯನ್ನು, ತನ್ನ ಗೌರವವನ್ನು ಕಳೆದುಕೊಂಡಿದ್ದು ದುರದೃಷ್ಟಕರವಾಗಿತ್ತು. ದುಃಖಕರ ಸಂಗತಿ ಎಂದರೆ ಪರಿಸ್ಥಿತಿಯನ್ನು ಸರಿಪಡಿಸಲು ಸಾಧ್ಯವಿದ್ದ ನಾಯಕರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 6, rearmament. The peace of settlement of the 1919 had completely the Germany, but Hitler
the rearmament was the only road of power and the national achievement. Hitler withdrew Germany from world rearmament the conference and the began to rearm Adolf Hitler, a German chancellor. Adolf Hitler the unmercifully the increased in the military strength with all kinds of modern weapons, battleships, aeroplanes, and submarines by Italy, Japan, and others, ultimately led to the Second World War. The last point, the ಇಮ್ಮಿಡಿಯೇಟ್ ಕಾಸಸ್ ಅಂತಂತಂದರೆ ಈ ತಕ್ಷಣದ ಕಾರಣ ಏನು? ತಕ್ಷಣದ ಕಾರಣ, ಆನ್ 1st September 1939 Hitler invaded the Poland, which became the immediate causes for the Second World War. Poland was an England and France. Hence, the Britain and the France declared war on the Germany. The immediate causes, the First World War, very very important in Poland. Immediate causes. ಇಲ್ಲಿ ಈ ಮರು ಸಶಸ್ತ್ರೀಕರಣ ಅಂತ ನಾವೇನು ಕರಿತೀವಿ, ಇಲ್ಲಿ ಈ ಮರು ಸಶಸ್ತ್ರೀಕರಣ 1919 ಶಾಂತಿ ಒಪ್ಪಂದವು ಸಂಪೂರ್ಣವಾಗಿ ಜರ್ಮನಿಯನ್ನು ನಿಶಸ್ತ್ರೀಕರಣಗೊಳಿಸಿತು. ಆದರೆ ಹಿಟ್ಲರ್ ರಾಷ್ಟ್ರದ ಶಕ್ತಿ ಮತ್ತು ಸಾಧನೆಗೆ ಮರು ಸಶಸ್ತ್ರೀಕರಣವೇ ಏಕೈಕ ಮಾರ್ಗ ಎಂದು ಘೋಷಿಸಿದನು. ಹಿಟ್ಲರ್ ಏನಂತ ಘೋಷಿಸ್ತಾನೆ? ಪ್ರಮುಖವಾಗಿ ರಾಷ್ಟ್ರದ ಶಕ್ತಿ ಮತ್ತು ಸಾಧನೆಗೆ ಮರು ಸಶಸ್ತ್ರೀಕರಣವೇ ಏಕೈಕ ಮಾರ್ಗ ಎಂದು ಘೋಷಿಸಿದನು. ಹಿಟ್ಲರನು ನಿಶಸ್ತ್ರೀಕರಣ ಸಮ್ಮೇಳನದಿಂದ ಜರ್ಮನಿಯನ್ನು ಹೊರತಂದು ಮರು ಸಶಸ್ತ್ರೀಕರಣ ಕೈಗೊಂಡನು. ಅಡಾಲ್ಫ್ ಹಿಟ್ಲರನು ತೀವ್ರವಾಗಿ ಸೈನಿಕ ಶಕ್ತಿಯನ್ನು ಹೆಚ್ಚಿಸಲು ಆಧುನಿಕ ಶಸ್ತ್ರಾಸ್ತ್ರಗಳು, ಯುದ್ಧದ ನೌಕೆಗಳು, ಯುದ್ಧ ವಿಮಾನಗಳು, ಜಲಾಂತರ್ಗಾಮಿಗಳ ಸಂಖ್ಯೆ ಹೆಚ್ಚಿಸಿದನು. ಇಟಲಿ ಮತ್ತು ಜಪಾನ್ ಹಾಗೂ ಇತರರು ಮರು ಸಶಸ್ತ್ರೀಕರಣ ಕೈಗೊಂಡಿದ್ದರಿಂದ ಎರಡನೇ ಜಾಗತಿಕ ಯುದ್ಧಕ್ಕೆ ಎಡೆಮಾಡಿಕೊಂಡಿತ್ತು. ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 7, ತಕ್ಷಣದ ಕಾರಣ ಏನು? 1939ರಿಂದ 1945 ಈ ಎರಡನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತಂತಂದರೆ, 1939 ಸೆಪ್ಟೆಂಬರ್ 1ರಂದು ಹಿಟ್ಲರನು ಪೋಲೆಂಡಿನ ಮೇಲೆ ದಾಳಿ ಮಾಡಿದನು. ಎರಡನೇ ಜಾಗತಿಕ ಯುದ್ಧದ ತಕ್ಷಣಕ್ಕೆ ಕಾರಣವಾಯಿತು. ಎನಿ ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲ ನಿಮಗೆ ಕೇಳ್ತಾರೆ, ಎರಡನೇ ಜಾಗತಿಕ ಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತಂತಂದರೆ, ನೀವು 1939 ಸೆಪ್ಟೆಂಬರ್ 1ರಂದು ಹಿಟ್ಲರನು ಪೋಲೆಂಡಿನ ಮೇಲೆ ಮಾಡಿದ ಆಕ್ರಮಣವು ಎರಡನೇ ಜಾಗತಿಕ ಯುದ್ಧದ ತಕ್ಷಣದ ಕಾರಣವಾಯಿತು. ಪೋಲೆಂಡ್ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ಮಿತ್ರ ರಾಷ್ಟ್ರವಾಗಿತ್ತು. ಆದ್ದರಿಂದ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜರ್ಮನಿ ಮೇಲೆ ಯುದ್ಧ ಘೋಷಣೆಯನ್ನು ಮಾಡಿದವು. ಇದರಿಂದಾಗಿ ಸೆಕೆಂಡ್ ವರ್ಲ್ಡ್ ವಾರ್ ನಡೆಯುವುದಕ್ಕೆ ಪ್ರಮುಖವಾದಂಥ ಕಾರಣವಾಯಿತು. ಅದೇ ರೀತಿಯಾಗಿ ಈ ಏನು ರಾಷ್ಟ್ರಸಂಘದ ವಿಫಲತೆ, ಈ ರಾಷ್ಟ್ರಸಂಘದ ವಿಫಲತೆಯೂ ಸಹ ಈ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾದಂಥ ಕಾರಣವಾಯಿತು. ಅಲ್ಲಿ ಪ್ರಮುಖವಾಗಿ ಈ ಅಮೆರಿಕ ರಾಷ್ಟ್ರಸಂಘದಿಂದ ಹೊರಗುಳಿದ ಪರಿಣಾಮವಾಗಿ ರಾಷ್ಟ್ರಸಂಘ ಯುರೋಪಿನ ಶಾಂತಿ ಕಾಪಾಡುವಲ್ಲಿ ವಿಫಲಗೊಂಡಿತು. ಅದೇ ರೀತಿಯಾಗಿ ಪ್ರಮುಖವಾಗಿ ಯುರೋಪು ಆ ಸಂದರ್ಭದಲ್ಲಿ ಯುರೋಪ್ನಲ್ಲಿ ಬರ್ತಕ್ಕಂಥ ಅಮೆರಿಕ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿತ್ತು. ಈ ಬಲಿಷ್ಠ ರಾಷ್ಟ್ರವಾಗಿರ್ತಕ್ಕಂಥ ಯುರೋಪು ಈ ಬಲಿಷ್ಠ ರಾಷ್ಟ್ರವಾಗಿರ್ತಕ್ಕಂಥ ಯುರೋಪ್ ಖಂಡದಲ್ಲಿ ಬರುವಂತಹ ಅಮೆರಿಕ ಈ ರಾಷ್ಟ್ರಸಂಘದಿಂದ ಹೊರಗುಳಿಯುವುದರ ಮುಖಾಂತರವಾಗಿ ಇತರೆ ಅನೇಕ ರಾಷ್ಟ್ರಗಳು, ಜಪಾನ್, ಅದೇ ರೀತಿಯಾಗಿ ಇಂಗ್ಲೆಂಡ್ ಮತ್ತು ಜರ್ಮನಿ ಇವು ಸಹ ರಾಷ್ಟ್ರದಿಂದ ಹೊರಗುಳಿದು ಯುರೋಪಿನ ನಾನಾ ರಾಷ್ಟ್ರಗಳ ನಡುವೆ ಯುದ್ಧವನ್ನು ಮಾಡೋದಕ್ಕೆ ತನ್ನದೇ ಆದಂತಹ ಹಲವಾರು ರೀತಿಯಾಗಿರ್ತಕ್ಕಂತಹ ಈ ಸಶಸ್ತ್ರಗಳನ್ನು ಪೂರೈಸುವಲ್ಲಿ ಸನ್ನದ್ಧರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಈ ಸೆಕೆಂಡ್ ವರ್ಲ್ಡ್ ವಾರ್ 1939 1945ವರೆಗೆ ನಡೆಯುವುದಕ್ಕೆ ಈ ರಾಷ್ಟ್ರಸಂಘದ ವಿಫಲತೆಯೂ ಸಹ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ಟೂಡೆಂಟ್ಸ್ ನಿಮಗೆ ಕೋರ್ಸ್ ಆಫ್ ದ ವಾರ್ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಯುದ್ಧದ ಗತಿ, ಕೋರ್ಸ್ ಆಫ್ ದ ವಾರ್ ಅಂದರೆ ಯುದ್ಧದ ಗತಿ, ಯಾವ ರೀತಿಯಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಯುದ್ಧದ ಗತಿ ಆಯಿತು. ಪ್ರಮುಖವಾಗಿ ಇಲ್ಲಿ ಯುದ್ಧ ಆರಂಭವಾದ ಕೆಲವೇ ತಿಂಗಳುಗಳಲ್ಲಿ ಹಿಟ್ಲರ್ನು ಡೆನ್ಮಾರ್ಕ್, ನಾರ್ವೆ, ಹಾಲೆಂಡ್, ಬೆಲ್ಜಿಯಂ ಮತ್ತು ಫ್ರಾನ್ಸ್ಗಳನ್ನು ವಶಪಡಿಸಿಕೊಂಡನು. ನಂತರ ಹಿಟ್ಲರ್ನು ಇಂಗ್ಲೆಂಡ್ನ ಮೇಲೆ ದಾಳಿ ಮಾಡಿ
ಭಾರೀ ಸ್ಫೋಟಕಗಳನ್ನು ಹಾಗೂ ಸಬ್ಮೆರಿನ್ಗಳನ್ನು ಮೂಲಕ ದಾಳಿ ನಡೆಸಿ ಭಯಭೀತಗೊಳಿಸಿದನು. ಭಾರೀ ಪ್ರಮಾಣದ ಬಾಂಬುಗಳನ್ನು ಲಂಡನ್ ಮತ್ತು ಇತರ ನಗರಗಳ ಮೇಲೆ ಹಾಕಿದನು. ಇದನ್ನು ಇಂಗ್ಲೆಂಡ್ ಯಶಸ್ವಿಯಾಗಿ ತಡೆಯಿತು. 1941ರ ಜೂನ್ನಲ್ಲಿ ಹಿಟ್ಲರ್ ರಷ್ಯಾದ ಮೇಲೆ ಆಕ್ರಮಣ ಮಾಡಿದನು. ಜರ್ಮನಿ ಸೇನೆ ಮಾಸ್ಕೋ ಮತ್ತು ಲೆನಿನ್ಗ್ರಾಡ್ನೊಳಗೆ ಮುನ್ನುಗ್ಗಿತು. ಈ ದಾಳಿಯಿಂದ ರಷ್ಯಾವು ಅಪಾರವಾದ ಹಾನಿ ಅನುಭವಿಸಿತು. ಇದು ಯುದ್ಧದ ದಾಳಿ ಅಂತಕ್ಕಂಥ ವಿಚಾರವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮುಂದುವರೆದ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ಸ್.